ಕೆಆರ್ಎಸ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದರಿಂದ ಹೊರಕ್ಕೂ ಕೂಡ ನೀರು ಬಿಡುವಂತಹ ಪ್ರಕ್ರಿಯೆ ನಿರಂತರವಾಗಿ ಸಾಗ್ತಾ ಇದೆ. ಈಗ 1,00,000 ಕ್ಯೂಸೆಕ್ ನೀರನ್ನ ಡ್ಯಾಂನಿಂದ ಹೊರಕ್ಕೆ ಬಿಟ್ಟಿದ್ದಾರೆ. ಅಪಾಯದ ಮಟ್ಟ ಮೀರಿ ಈಗ ಕಾವೇರಿ ನದಿ ಇದೆ. ಶ್ರೀರಂಗಪಟ್ಟಣದ ಕೋಟೆ ಗಣಪತಿ ದೇವಸ್ಥಾನ ಸಹ ಜಲಾವೃತವಾಗಿದೆ. ಐತಿಹಾಸಿಕ ದೇವಸ್ಥಾನ ಇದು. ದೇವಸ್ಥಾನ ಮುಳುಗಡೆ ಹಿನ್ನೆಲೆಯಲ್ಲಿ ಭಕ್ತರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಪೂಜೆಯೂ ಕೂಡ ಇವಾಗ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಚಿತ್ರಣ ನೀವು ನೋಡ್ತಾ ಇದ್ರಿ. ಒಂದು ದೃಶ್ಯ ಮನೆಗಳು ಕೂಡ ಮುಳುಗಡೆಯಾಗಿರುವಂತಹದ್ದು ಮತ್ತು ಕೋಟೆ ಗಣಪತಿ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಪೂಜೆ ಮಾಡಲಿಕ್ಕೆ ನಿತ್ಯ ಭಕ್ತರ ಸಂಖ್ಯೆ ಬರ್ತಾನೆ ಇರುತ್ತೆ. ಇವತ್ತು ಕೂಡ ಪ್ರವಾಸಿಗರು ಬರಲಿಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ಮುಂಚಿತವಾಗಿ ಹೇಳಿರೋ ಕಾರಣದಿಂದಾಗಿ ಅಲ್ಲಿ ಪ್ರವೇಶಕ್ಕೆ ಅವಕಾಶ ಇಲ್ಲ. ಕಾವೇರಿಯ ಆರ್ಭಟದಿಂದ ವಿಘ್ನ ವಿನಾಶಕನಿಗೆ ಇದೀಗ ಪೂಜೆ ಇಲ್ಲದಂತೆ ಆಗಿದೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ಕೋಟೆ ಗಣಪತಿ ದೇವಸ್ಥಾನದ ಮುಂಭಾಗ ಇದ್ದೀನಿ. ಸಂಪೂರ್ಣವಾಗಿ ಇಲ್ಲಿ ಕೋಟೆ ಗಣಪತಿ ದೇವಸ್ಥಾನ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂತದ್ದು. ತುಂಬಾ ಇತಿಹಾಸ ಪ್ರಸಿದ್ಧವಾದಂತಹ ಈ ದೇವಸ್ಥಾನ ಇದೀಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇಲ್ಲಿ ಒಂದು ಕಾರಾಗೃಹ ಇದೆ, ಪಕ್ಕದಲ್ಲೇ ಹೊಂದ್ಕೊಂಡಂಗೆ ಇದು ಕೋಟೆ. ಅಂದ್ರೆ ಈ ಒಂದು ಕೋಟೆಯನ್ನ ಕಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಹಲವು ವಿಘ್ನಗಳು ಎದುರಾಗ್ತವೆ. ಆ ಸಂದರ್ಭದಲ್ಲಿ ಈ ಕೋಟೆ ಗಣಪತಿಯನ್ನ ಸ್ಥಾಪನೆ ಮಾಡಿ ಅಂದಿನಿಂದ ಇಂದಿನವರು ಕೂಡ ಪೂಜೆಯನ್ನ ಸಲ್ಲಿಸಿಕೊಂಡು ಬರಲಾಗುವಂಥದ್ದು. ಆದ್ರೆ ಇದೀಗ ಕಾವೇರಿ ನದಿಯ ಬೋರ್ಗರೆತದಿಂದಾಗಿ ಸಂಪೂರ್ಣವಾಗಿ ಈ ಒಂದು ದೇವಸ್ಥಾನ ಜಲಾವೃತಗೊಂಡಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಸಹ ಇಲ್ಲಿ ವಿಶೇಷ ಪೂಜೆಗಳನ್ನ ಮಾಡಲಾಗ್ತಾ ಇತ್ತು. ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಹ ಏನು ಗಣಪತಿಯ ದರ್ಶನವನ್ನು ಪಡೆದು ಪೂಜೆ ಸಲ್ಲಿಸಿ ಹೋಗ್ತಾ ಇದ್ರು. ಆದ್ರೆ ಇದೀಗ ಸಂಪೂರ್ಣವಾಗಿ ಏನು ಈ ಒಂದು ಗಣಪತಿ ದೇವಸ್ಥಾನ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಪ್ರತಿ ಬಾರಿಯೂ ಕೂಡ ಕೆಆರ್ಎಸ್ ಅಣೆಕಟ್ಟೆಯಿಂದ 1,00,000 ಮತ್ತೆ ತಪ್ಪಿದ್ರೆ 80,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನ ಜಲಾವೃತ ಆಗುತ್ತೆ. ಆದ್ರೆ ಈ ಬಾರಿ 1,00,000 ಕ್ಯೂಸೆಕ್ಗೂ ಅಧಿಕ ಪ್ರಮಾಣದಲ್ಲಿ ಇದೀಗ ಹೊರಹರಿವು ಇರುವುದರಿಂದಾಗಿ ಈ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೇವಸ್ಥಾನದ ಒಳಭಾಗಕ್ಕೆ ಯಾರು ಕೂಡ ಹೋಗದಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದಾಗಿರುವಂತದ್ದು. ಒಂದು ಕಡೆ ಕಾವೇರಿ ನದಿ ಬೋರ್ಗರೆತವಾಗಿ ಹರಿತಾ ಇದ್ದಾಳೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ಒಂದಷ್ಟು ಘಟನೆಗಳು ಅಲ್ಲಲ್ಲೇ ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಬೆಳಗ್ಗೆ ಅಷ್ಟೇ ನಾವು ನಿಮಿಷಾಂಬ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೋ, ಅದೇ ರೀತಿಯಾಗಿ ಇದೀಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಒಟ್ಟಾರೆ ಹೇಳೋದಾದ್ರೆ ಕಾವೇರಿ ನದಿಯ ಬೋರ್ಗರೆತದಿಂದಾಗಿ ಒಂದಷ್ಟು ಖುಷಿಯ ವಾತಾವರಣ ನಿರ್ಮಾಣ ಆಗಿದ್ರೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ಅನಾಹುತಗಳು ಮತ್ತೆ ಅವಘಡಗಳಾದಂತಹ ಘಟನೆಗಳು ಕೂಡ ಜರುಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಶ್ರೀರಂಗಪಟ್ಟಣ.